ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರ ಉಪಹಾರ ಪಾಲಿಟಿಕ್ಸ್, ಇದು ಮತ್ತೊಂದು ಬೆಳವಣಿಗೆ. ಸಿಎಂ ಸಿದ್ದರಾಮಯ್ಯ ಬಳಗ ಅಂತ ಒಂದಿದೆ. ಆ ಬಳಗದವರು ಉಪಹಾರದ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಆಪ್ತರೆಲ್ಲರೂ ಒಂದು ಕಡೆ ಸೇರೋದು, ಚರ್ಚೆಯನ್ನು ನಡೆಸೋದು. ಎಚ್ ಸಿ ಮಹದೇವಪ್ಪನವರು, ಬಿ ಕೆ ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಉಪಹಾರದ ನೆಪದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನದ ಚರ್ಚೆ ಹೆಚ್ಚಾಗಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ 3 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿ ಕೆ ಹರಿಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ. ಎಚ್ ಸಿ ಮಹದೇವಪ್ಪನವರು ಹೋಗಿದ್ದಾರೆ. ಉಪಹಾರದ ನೆಪದಲ್ಲಿ ಈ 3 ಭೇಟಿ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕೋ ಹಾಗೆ ಮಾಡಿದೆ. ಯಾಕಂದರೆ ನಿನ್ನೆಯ ಕೆಲವೊಂದು ಡೆವಲಪ್ಮೆಂಟ್ಸನ್ನು ರೀಕಾಲ್ ಮಾಡ್ಕೊಳ್ಳೋದಾದರೆ, ನಾನು ಜಮೀರ್ ಅವ್ರ ಹತ್ರನೂ ಮಾತಾಡಿದ್ದೀನಿ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆನೂ ಮಾತಾಡಿದ್ದೀನಿ. ಇದು KPCC ಅಧ್ಯಕ್ಷರ ಮಾತಾಗಿತ್ತು, ರೈಟ್? ಮಾತಾಡಿದ್ದಾರೆ ಅನ್ನೋದಾದರೆ ಯಾವ ರೀತಿ? ಇದು BJP ಅವರ ಷಡ್ಯಂತ್ರ, ಕಾಂಗ್ರೆಸ್ಸಿಗೇನು ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಭದ್ರವಾಗಿದೆ, ಗಟ್ಟಿಯಾಗಿದೆ ಅಂತ ಹೇಳುತ್ತಲೇ ಸತೀಶ್ ಜಾರಕಿಹೊಳಿ ಜಮೀರ್ ಅವ್ರ ಜೊತೆ ಮಾತಾಡಿದ್ದೀನಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ನೋಡಿ, ಸಿದ್ದರಾಮಯ್ಯ ಬಣದ ಕೆಲವರು ಒಂದು ಕಡೆ ಸೇರಿ ಮಾತುಕತೆಯನ್ನು ಉಪಹಾರದ ನೆಪದಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸ್ತಿದ್ದಾರೆ ಅನ್ನೋದಾದರೆ, ಏನೇ ಮಾತುಕತೆ ನಡೆಸಿದರೂ ಕೂಡ DK ಶಿವಕುಮಾರ್ ಅವರು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿಲುವು ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕುತೂಹಲ. CM ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಅಹಿಂದ ಸಚಿವರು. ಇದು ನೋಡಿ ಡೆವಲಪ್ಮೆಂಟ್. ನಾ ಕೊಡೆ ನೀ ಬಿಡೆ ಅನ್ನುವಂಥ ಸನ್ನಿವೇಶ ಅನ್ನೋದು ಇದಕ್ಕೇನೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವರ ಭೇಟಿ, ಮಾತುಕತೆ. CM ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಚರ್ಚೆ. ಹಾಗಾಗಿ ಅಹಿಂದ ನಡೆ ಕುತೂಹಲವನ್ನು ಹೆಚ್ಚು ಮಾಡಿದೆ. ಎಸ್, ಕಾಂಗ್ರೆಸ್ನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಸಿದ್ದರಾಮಯ್ಯನವ್ರ ಪರವಾಗಿ, ಒಂದಷ್ಟು ಜನ DK ಶಿವಕುಮಾರ್ ಅವರ ಪರವಾಗಿ, ಒಂದಷ್ಟು ಜನ ತಟಸ್ಥ ನಿಲುವನ್ನು ಹೊಂದಿದ್ರೂ ಕೂಡ ಅಹಿಂದ ಅಂತ ಒಂದು ಪಡೆ ಇದೆ. ಅದರ ಸಿದ್ದರಾಮಯ್ಯನವರ ಪರವಾಗಿದ್ದರೂ ಕೂಡ ಮತ್ತೊಂದಷ್ಟು ಜನ ಅಹಿಂದ, ಪಕ್ಷವನ್ನು ಉಳಿಸ್ಬೇಕು, ಈ ರೀತಿಯ ಕೆಲವೊಂದು ನಿಲುವುಗಳನ್ನು ಹೊಂದಿದವರ ನಿರ್ಧಾರ ಏನು ಅನ್ನೋದೇ ಸದ್ಯದ ಕುತೂಹಲ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ನೆನೆ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಹೋಗೋದಾದರೆ, ನಾನು ಸತೀಶ್ ಜಾರಕಿಹೊಳಿ ಹತ್ರ, ಜಮೀರ್ ಅವ್ರ ಹತ್ರ ಎಲ್ಲರ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಇದೆಲ್ಲ BJP ಅವರ ಷಡ್ಯಂತ್ರ ಅಂತ ಕೂಡ ಹೇಳಿದರು. ಬಟ್ ಏನು ಮಾತುಕತೆ ನಡೆಸಿದ್ದಾರೆ, ಯಾವ ರೀತಿಯ ಚರ್ಚೆ ಅನ್ನುವಂಥ ಕುತೂಹಲ ಹಾಗೆ ಉಳ್ಕೋತು. ಬಟ್ ಇವತ್ತಿನ ಡೆವಲಪ್ಮೆಂಟನ್ನು ನಾವು ನೋಡ್ತಾ ಹೋಗೋದಾದರೆ, ಅಹಿಂದ ನಾಯಕರೆಲ್ಲ ಒಂದು ಕಡೆ ಸೇರ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಿದ್ದಾರೆ ಅನ್ನೋದಾದರೆ, ಅಹಿಂದ ನಾಯಕರ ನಿಲುವುಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಕ್ಲಾರಿಟಿನೇ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಅಲ್ವಾ ಜನಾರ್ದನ್? ಖಂಡಿತ ದಿವ್ಯಶ್ರೀ, ಇಲ್ಲಿ ಒಂದಷ್ಟು ಬಣಗಳು ಒಳಗಡೆಯಿಂದ ಕೆಲಸಗಳು ಶುರು ಮಾಡಿದ್ದಾವೆ. DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾದ ನಂತರದಲ್ಲಿ ಒಂದಷ್ಟು ಚಿತ್ರಣ ಬದಲಾಗ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಹೋಗಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡಿ ಅವರ ಮನವೊಲಿಸುವಂಥ ಕೆಲಸ ಆಗಿಬಿಟ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ ಅನ್ನೋಂಥ ಒಂದು ಆತಂಕ ಕೂಡ ಅವರ ತಂಡದಲ್ಲಿ ಶುರುವಾದಂತಿದೆ. ಅದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಉಳಿದವರೆಲ್ಲ ಭೇಟಿ ಆಗ್ತಾ ಇದ್ದಾರೆ, ಹೋಗಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ದಿವ್ಯಶ್ರೀ, ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಒಬ್ಬರನ್ನೊಬ್ಬರು ಕೆಲ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರಲ್ಲ, ಇಲ್ಲಿ 3 ಕಾರಣಕ್ಕಾಗಿ ಭೇಟಿ ಆಗ್ತಾ ಇರ್ತಾರೆ. ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದಾಗ ಇದು ಕೇವಲ ಪವರ್ ಶೇರಿಂಗ್ ವಿಚಾರ ಅಂತ ಹೇಳ್ತೀವಿ, ಆದರೆ 3 ವಿಚಾರಗಳಿದ್ದಾವೆ ಇಲ್ಲಿ. ಮೊದಲನೇದಾಗಿ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರಿಗೆ ಬೆಂಬಲ. ಇನ್ನೊಂದು ವಿಚಾರ ಏನಂತಂದರೆ, ಈಗ ಹಾಲಿ ಇರುವಂತಹ ಸಚಿವರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಥವಾ ಸಿದ್ದರಾಮಯ್ಯನವ್ರನ್ನೋ ಇನ್ನಿತರನ್ನ ಭೇಟಿ ಮಾಡೋದು ಕಾರಣ ಏನಂತಂದರೆ, ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕಾಗಿ. ಒಂದು ವೇಳೆ ಪವರ್ ಶೇರಿಂಗ್ ಆದ್ರೂ, ಮುಖ್ಯಮಂತ್ರಿ ಬದಲಾದ್ರೂ ಅಥವಾ ಸಂಪುಟ ವಿಸ್ತರಣೆ ಆದ್ರೂ, ಏನೇ ಆದರೂ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಅನ್ನೋಂಥ ವಿಚಾರಕ್ಕಾಗಿ. ಇನ್ನೊಂದಷ್ಟು ಕೆಲವರು ಶಾಸಕರುಗಳು ಸಂಪುಟದೊಳಗೆ ಸೇರಬೇಕು ಅನ್ನೋ ಕಾರಣಕ್ಕಾಗಿ. ಹೀಗೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ನಾವು ಗಮನಿಸಬೇಕು, ಇಷ್ಟು ದಿನಗಳ ನಂತರದಲ್ಲಿ ದಿವ್ಯಶ್ರೀ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ತುಟಿ ಬಿಚ್ಚಿದ್ದಾರೆ ಈ ಒಂದು ವಿಚಾರದ ಬಗ್ಗೆ. ಇಷ್ಟು ದಿನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನೋಡೋಣ ಮಾಡೋಣ ಎಲ್ಲ ಸರಿ ಇದೆ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದ್ದು.
ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಸ್ ಈ ಒಂದು ವಿಚಾರವಾಗಿ ಹೈಕಮಾಂಡ್ ಎಲ್ಲ ನಾಯಕರು, ಅಂದರೆ ಹೈಕಮಾಂಡ್ ಅಂತಂದರೆ ಅವರು ಹೇಳ್ತಾ ಇರೋದು ಸ್ಪಷ್ಟವಾಗಿ ಇವತ್ತು ಕೇವಲ ನಾನೊಬ್ಬನೇ ಅಲ್ಲ, ಎಲ್ಲರೂ ಸಹಿತ ರಾಹುಲ್ ಗಾಂಧಿ ಸೇರಿದಾಗೆ ದೆಹಲಿ ಮಟ್ಟದಲ್ಲಿರುವಂಥ ಇನ್ನಿತರ ಕೆಲ ನಾಯಕರುಗಳು ಇವರೆಲ್ಲ ಸೇರಿದ ಹಾಗೆ ಮೀಟಿಂಗನ್ನು ಮಾಡಿ ಬೆಂಗಳೂರಿನಿಂದನೂ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾತ್ರವಲ್ಲದೆ ಇನ್ನು ಕೆಲ ಪ್ರಮುಖರನ್ನು ಕೂಡ ಕರೆಸಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಸಮಸ್ಯೆ ಪರಿಹರಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಇವತ್ತು ಹೇಳಿದ್ದಾರೆ. ಅಂದರೆ ಈ ಇಷ್ಟೊಂದು ವಿಚಾರ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾಯಿದ್ರು ಸಹಿತ ಎಲ್ಲವೂ ಸರಿ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಅದು ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಇವತ್ತು ಖರ್ಗೆ ಅವ್ರ ಮಾತಿನಿಂದ. ಎಲ್ಲವನ್ನು ಕೂಡ ನಾವು ಸರಿಪಡಿಸ್ತೀವಿ ದೆಹಲಿ ಕರೆದು ಇನ್ನೊಂದು 2-3 ದಿನದಲ್ಲಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ ದಿವ್ಯಶ್ರೀ. ಜನಾರ್ದನ್, ನನಗೆ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಪಕ್ಷ ಉಳಿಬೇಕು, ಆಂತರಿಕ ಸಮಸ್ಯೆಯಿಂದ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು, ಪಕ್ಷದ ಭವಿಷ್ಯ ಮುಖ್ಯ, ಕಾಂಗ್ರೆಸ್ ಮುಖ್ಯ, ಈ ರೀತಿಯ ನಿಲುವು, ಈ ರೀತಿಯ ಯೋಚನೆಗಳು ಸಿದ್ದರಾಮಯ್ಯ ಬಣದ ನಾಯಕರಲ್ಲಿ ಎಲ್ಲಾದರೂ ಕಾಣ್ತಾ ಇದೆಯಾ? ಈ DK ಶಿವಕುಮಾರ್ ಬಣದ ಯಾವುದಾದ್ರೂ ನಾಯಕರಲ್ಲಿ ಕಂಡು ಬರ್ತಾ ಇದೆಯಾ? ಅಥವಾ ತಟಸ್ಥವಾಗಿ ಒಂದಷ್ಟು ಜನ ಇದ್ದಾರಲ್ಲ, ಅವರ ನಿಲುವು ಪಕ್ಷದ ಭವಿಷ್ಯ ಆಗಿರಬಹುದಾ? ಏನಾದರೂ ಒಂದು ಹೆಸರು ಹೇಳ್ಬೋದಾ? ಹಾಂ, ಇವರ ನಿಲುವು ಪಕ್ಷದ ಭವಿಷ್ಯ ಅಂತೇಳಿ. ಈಗ ಯಾರ್ದಾದ್ರೂ ಹೆಸರು ನೀವು ಸೂಚಿಸ್ಬೋದಾ? ಖಂಡಿತ ಕಷ್ಟ ದಿವೇಶ್ರೀ. ಯಾಕಂತಂದರೆ ಇಲ್ಲಿ ಎಲ್ಲರೂ ಕೂಡ ಹೇಳೋದು ಪಕ್ಷ ಉಳಿಬೇಕು, ನಾವು ಪಕ್ಷದಲ್ಲಿ ಒಳಜಗಳ ಇರಬಾರ್ದು, ಮುಂದೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ವಿಚಾರ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಇದೆಲ್ಲವೂ ಕೂಡ. ಎಲ್ಲರ ಆಶಯವೂ ಕೂಡ ತಾವು ಅಧಿಕಾರದಲ್ಲಿ ಇರಬೇಕು, ಇದ್ದವರು ಮುಂದುವರಿಬೇಕು, ಇಲ್ಲದಿದ್ದವರು ಒಳಗಡೆ ಸೇರ್ಕೋಬೇಕು. ಇದೇ ಮೂಲ ಅಜೆಂಡಾ ಆಗಿರುತ್ತೆ ಹೊರತು ಮುಂದೇನಾಗುತ್ತೋ ನಾಳೆ ಏನಾಗುತ್ತೋ ಇದು ಯಾರಿಗೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಿರೋಂಥ ವಿಚಾರ. ಆದರೆ ಎಲ್ಲರೂ ಬಾಯಿ ಮಾತಿಗೆ ಮಾತ್ರ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ, ಪಕ್ಷ ಮುಖ್ಯ, ಪಕ್ಷ ಮೊದಲು ಎಲ್ಲವೂ ಕೂಡ ನಾವು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಆಗಿಲ್ಲ. ಇಲ್ಲಿ ಮುಖ್ಯವಾಗಿ ಅಧಿಕಾರವನ್ನು ಉಳಿಸ್ಕೋಬೇಕು, ಇಲ್ಲ ಅಧಿಕಾರವನ್ನು ಪಡ್ಕೊಳ್ಬೇಕು, ಇದೇ ವಿಚಾರ. ನೇರವಾಗಿ ಸಿದ್ದರಾಮಯ್ಯನವರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಅವರು ಬಣದವರು ಅದನ್ನು ಬೆಂಬಲಿಸಲಿಕ್ಕೆ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಅಧಿಕಾರ ಪಡ್ಕೊಳ್ಳಿಕ್ಕೆ, ಅದನ್ನು ಪಡ್ಕೊಳ್ಳೋದಕ್ಕೆ ಬೆಂಬಲಿಸಲಿಕ್ಕೆ, ಇಷ್ಟು ಮಾತ್ರ ಬಿಟ್ಟರೆ ಬೇರೆ ಎಲ್ಲವೂ ಸಹಿತ ಕೇವಲ ಕುತ್ತಿಗೆಯ ಮೇಲಿನ ಮಾತುಗಳವು, ಕೇವಲ ಬಾಯಿ ಮಾತಿನಲ್ಲಿ ಬರುವಂಥದ್ದಷ್ಟೇ. ಯಾವುದೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಪಕ್ಷವೇ ಮುಖ್ಯ, ತನಗೆ ಅಧಿಕಾರ ಹೋದರೂ ಪರವಾಗಿಲ್ಲ ಅನ್ನೋಂಥ ವಿಚಾರ ಇಲ್ಲಿ ಯಾರಲ್ಲಿಯೂ ಇಲ್ಲ. ಆ ರೀತಿ ಇದ್ದಿದ್ದರೆ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ. ಭಾಳಷ್ಟು ಜನ ವಾಲಂಟಿಯರಾಗಿ ಅವರೇ ಅಧಿಕಾರವನ್ನು ತ್ಯಾಗ ಮಾಡಿ ಬೇರೆಯವ್ರಿಗೆ ಕೊಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಅಧಿಕಾರಕ್ಕೋಸ್ಕರನೇ ಒಂದು ಶತಪ್ರಯತ್ನ ನಡೀತಾ ಇದೆ. ದೆಹಲಿಗೂ ಕೂಡ ಇನ್ನು ಸ್ಟಾರ್ಟ್ ಆಗುತ್ತೆ, ಪರೇಡ್ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ CM ಸ್ಥಾನ ಬದಲಾವಣೆ ಅನ್ನೋಂಥದ್ದು ತೀರ್ಮಾನಕ್ಕೆ ಬಂತು ಅಂತಾದರೆ ದೆಹಲಿಗೆ ಹೋಗುವಂಥ ಶಾಸಕರ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಸಂಪುಟದೊಳಗೆ ಸೇರಿಕೊಳ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಖರ್ಗೆ ಅವ್ರನ್ನ ಭೇಟಿಯಾಗೋದು ಅಥವಾ ಇನ್ನಿತರ ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಜೊತೆ ಇನ್ಫ್ಲುಯೆನ್ಸ್ ಮಾಡಿ ಈ ರೀತಿಯ ಪ್ರಯತ್ನಗಳು ಮುಂದೆ ಶುರುವಾಗುತ್ತೆ. ಮೊದಲ ಹೆಜ್ಜೆಯಾಗಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು, ಹಸ್ತಾಂತರಿಸಬೇಕು ಅನ್ನೋ ವಿಚಾರವಾಗಿ ಈಗ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಇದರ ನಡುವೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಸಭೆ, ಅಹಿಂದ ಸಚಿವರೆಲ್ಲ ಸೇರಿ ಮಾಡ್ತಾ ಇರುವಂಥ ಸಭೆ ಯಾವ ದಿಕ್ಕಿಗೆ ವಿಚಾರವನ್ನು ಕೊಂಡೊಯ್ಯುತ್ತೆ ಅನ್ನೋಂಥ ಕುತೂಹಲ ಈಗ ಖಂಡಿತವಾಗಿಯೂ ಇದ್ದೇ ಇದೆ. ಯಾಕೆಂದರೆ ಅವರಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಸಪೋರ್ಟಿಗೆ ನಿಂತಿರುವಂಥವರು. ಒಂದು ವೇಳೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದಾದರೆ ಅವರ ನಿಲುವು ಏನಿರುತ್ತೆ ಅಥವಾ ಬೇರೆ ಏನು ಮಾಡಬೇಕು ಅನ್ನೋಂಥವರು ಆಗ್ರಹವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಬಹಳ ಕುತೂಹಲ ಕೆರಳಿಸುವಂತಹ ವಿಚಾರವಾಗಿದೆ. ಅಲ್ಲಿ ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಈಗಲ್ಲಿ ಸೇರಿಕೊಂಡಿರೋದು ಮಾತ್ರ ಒಂದು ಸರಿಗೆ DK ಶಿವಕುಮಾರ್ ಅವರು ಯೋಚನೆ ಮಾಡುವಂತಹ ಒಂದು ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ದಿವೇಶ್, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ.